ಇಷ್ಟು ದಿನಗಳ ಕಾಲ ರಾಜ್ಯದಲ್ಲಿ ಮಳೆ ಆಗ್ತಾ ಇಲ್ಲ, ರೈತರು ಬಿತ್ತಿದ ಬೆಳೆಗಳ ಹಾನಿ ಆಗ್ತಾ ಇದೆ, ಆ ಬಿತ್ತಿದ ಬೀಜವೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದೆ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಮಳೆ ಆಗಬೇಕು ಅಂತ ಇಡೀ ರಾಜ್ಯದ ಜನ ಹರಕೆ ಹೊತ್ಕೊಳ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಭಜನೆ ಮಾಡ್ತಾ ಇದ್ರು ಊರೂರಲ್ಲಿ. ಆದರೆ ಇದೀಗ ವರುಣ ದೇವ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಎಲ್ಲ ಹೇಳಲಾಗ್ತಾ ಇದೆ. ಒಂದು ಕಡೆ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವಿಪರೀತ ಮಳೆಯಾಗಿ ಜನಜೀವನ ಸಂಕಷ್ಟ ಎದುರಿಸ್ತಾ ಇದ್ರೆ, ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆ ಆಗುವಂತಹ ಮುಖಾಂತರ 3 ಜನ ಬಲಿಯಾಗಿದ್ದಾರೆ. 3 ಜನ ಮಳೆಯ ಕಾರಣಕ್ಕಾಗಿ ಇಡೀ ರಾಜ್ಯದಲ್ಲಿ ಮೃತಪಟ್ಟಿದ್ದಾರೆ. ಕೆಲವೊಂದಿಷ್ಟು ಕಡೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ, ಕೆಲವೊಂದಿಷ್ಟು ಕಡೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇದು ಮಳೆಯ ಅವಾಂತರದ ಪ್ರಶ್ನೆ. ಹಾಗಾದರೆ ಹೆಂಗಿದೆ ಮಳೆಯ ಆರ್ಭಟ? ಡೀಟೇಲ್ಸ್ ನೋಡ್ತಾ ಹೋಗೋಣ. ವರುಣನ ಅಬ್ಬರಕ್ಕೆ ಜನಜೀವನ ಅಕ್ಷರಶಃ ಅಸ್ತವ್ಯಸ್ತವಾಗಿದೆ. ನೀವು ಅದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದೇ ರೀತಿಯಾಗಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅಂದರೆ ವಿಪರೀತ ಮಳೆ ಆಗಬಹುದು ಅಂತ ಸೂಚನೆ ಕೊಡಲಾಗಿದೆ. ಜುಲೈ 2ರಿಂದ ಅಂದರೆ ನಾಳೆಯಿಂದ 204 ಮಿಲಿಮೀಟರ್ಗಿಂತಲೂ ಕೂಡ ಹೆಚ್ಚಿನ ಮಳೆಯ ಮುನ್ಸೂಚನೆ. ಎಲ್ಲಿದು? ಮಲೆನಾಡು ಮತ್ತು ಉತ್ತರ ಕನ್ನಡ ಅಂದರೆ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಈ 3 ಜಿಲ್ಲೆಗಳಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಎಲ್ಲ ಬೀಸುತ್ತೆ. ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತೆಲ್ಲ ಹೇಳಿದ್ದಾರೆ. ಜುಲೈ 6ರವರೆಗೆ ರಾಜ್ಯಾದ್ಯಂತ ಈ ಮುಂಗಾರಿನ ಆರ್ಭಟ ಇದೆ ಅಂತ ಹವಾಮಾನ ಇಲಾಖೆ ಎಲ್ಲ ಹೇಳಿದೆ. 42% ಮಳೆ ಕೊರತೆಯನ್ನು ನಾವು ಜೂನ್ ತಿಂಗಳೆಲ್ಲ ಅನುಭವಿಸಿದ್ವಿ. ಇದೀಗ ಮುಂಗಾರು ಮಾರುತಗಳೆಲ್ಲ ಚುರುಕಾಗಿದೆ. ಅಕ್ಷರಶಃ ಕರಾವಳಿ ಭಾಗದ ಪರಿಸ್ಥಿತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಪರೀತವಾಗಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಉಡುಪಿ, ದಕ್ಷಿಣ ಕನ್ನಡ, ಅದಾದ ನಂತರ ಉತ್ತರ ಕನ್ನಡದಲ್ಲಿ. ಇದೀಗ ಆ ಮಳೆಯ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗ್ಬೋದು, 204 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆ ಆಗ್ಬೋದು ಅಂತೆಲ್ಲ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಕಡೆ ಮಳೆರಾಯನ ಅಟ್ಟಹಾಸ ಆಗಿರೋದು. ಮಳೆರಾಯ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಏನಾಯಿತು? ಭಾರಿ ಮಳೆಗೆ ಕಂಕನಾಡಿ ಬಳಿ ಒಂದು ಮನೆಯ ಮೇಲ್ಛಾವಣಿ ಎಲ್ಲ ಕುಸಿದ್ಬಿಟ್ಟಿದೆ. ವಿಪರೀತ ಮಳೆ ನೋಡಿ, ನಮ್ಮದೇ ರಾಜ್ಯದ 2 ಪರಿಸ್ಥಿತಿ. ಒಂದು ಕಡೆ ಮಳೆ ಆಗ್ತಾ ಇಲ್ಲ, ಹನಿ ನೀರು ಬರ್ತಾ ಇಲ್ಲ ಅಂತ ಜನ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಒಂದು ಕಡೆ ಅತಿವೃಷ್ಟಿ, ಮತ್ತೊಂದು ಕಡೆ ಅನಾವೃಷ್ಟಿಯ ಪರಿಸ್ಥಿತಿ ಇದು. ಈ ರೀತಿಯಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಭಾರಿ ಮಳೆಗೆ ಕಂಕನಾಡಿ ಬಳಿ ಎಲ್ಲ ಮನೆ ಮೇಲ್ಛಾವಣಿ ಕುಸಿತು, ನಿದ್ದೆಯ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಮಳೆಯ ಕಾರಣಕ್ಕಾಗಿ ಒಂದು ಕುಟುಂಬ, ಬಿಹಾರದ ಮೂಲದ 2 ಮಕ್ಕಳು ಸೇರಿದಂತೆ 3 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಮಲಗಿದ್ರಂತೆ, ನಿದ್ದೆಯಲ್ಲಿ ಇದ್ದರು. ಆದರೆ ನಿದ್ದೆಯಲ್ಲಿದ್ದಂತಹ ಸಮಯದಲ್ಲೇ ಮೇಲ್ಛಾವಣಿ ಎಲ್ಲ ಕುಸಿದು ಇದೀಗ 3 ಜನ ಮೃತಪಟ್ಟಿರೋದು. ಇದು ಮಳೆಯಿಂದ ಆಗಿರುವಂತಹ ಅವಾಂತರವನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು. ಕಾಸರಗೋಡು ಜಿಲ್ಲೆ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಿಗೆ ಅಲ್ಲಿಯ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿಕೊಂಡ್ರು. ವಿಶ್ವವಿದ್ಯಾಲಯ ಪರೀಕ್ಷೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲಂತೆ. ತಗ್ಗು ಪ್ರದೇಶದ ನಿವಾಸಿಗಳು ಸುರಕ್ಷಿತ ಸ್ಥಳಗಳಿಗೆಲ್ಲ ತೆರಳಬೇಕು ಅಂತ ಅಲ್ಲಿಯ ಜಿಲ್ಲಾಡಳಿತ ಒಂದು ಮನವಿಯನ್ನು ಮಾಡಿದೆ. ಮಂಗಳೂರಿನ ಕಂಕನಾಡಿ ಬಳಿ ನಡೆದಿರುವಂತಹ ಘಟನೆ ಇದು. ಬಿಹಾರದ ಮೂಲದ ಶಾಂತ, 35 ವರ್ಷ, 7 ವರ್ಷದ ಇನ್ನೊಬ್ಬರು, ಅದಾದ 4 ವರ್ಷದ ಪರಿ ಅಂತ ಇವರೆಲ್ಲ ಘಟನೆಯಲ್ಲಿ ಮೃತಪಟ್ಟರು. ಹೀಗಾಗಿ ಶಾಲಾ ಕಾಲೇಜಿಗೆ ಮುನ್ನೆಚ್ಚರಿಕೆಯಾಗಿ ರಜೆ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ. ಮತ್ತೊಂದು ಕಡೆ ಮಲೆನಾಡು ಮತ್ತು ಒಳನಾಡಲ್ಲೂ ಕೂಡ ಮಳೆ ಸವಾರಿಯಾಗಿದೆ. ಎಲ್ಲೆಲ್ಲಿ? ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ, ಮಳೆ ಆಗಬಹುದು ಅಂತ. ಚಿಕ್ಕಮಗಳೂರಿನ ಕಳಸದಲ್ಲಿ ಮರಗಳೆಲ್ಲ ಧರೆಗುರುಳಿದವೆ, ವಾಹನ ಸಂಚಾರ ಸ್ಥಗಿತ ಆಗಿದೆ. ಜುಲೈ 3ರ ವೇಳೆಗೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಬಿತ್ತನೆ ವಿಳಂಬದಿಂದ ಆತಂಕದಲ್ಲಿದ್ದಂತಹ ರೈತರಿಗೆ ವರುಣನಿಂದ ಒಂದು ಕೊಂಚ ಸಮಾಧಾನ. ಆಗಾಗಲೇ ಗೋವಿನ ಜೋಳ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನು ಬಿತ್ತಿ 1 ತಿಂಗಳಾಗ್ತಾ ಬಂತು. ಆದರೆ ಇಲ್ಲಿಯ ತನಕ ಕೂಡ ಮಳೆ ಆಗಿಲ್ಲ. ಈಗ ಕೊಂಚ ಸಮಾಧಾನ ಬರುತ್ತೆ ಅಂತ. ಹಾಗಾದರೆ ರಾಜ್ಯದಲ್ಲಿ ಎಷ್ಟೆಷ್ಟು ಮಳೆ ಆಯಿತು, ಎಲ್ಲೆಲ್ಲಿ ಏನೇನಾಯಿತು? ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ನೋಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯೂ ಕೂಡ ಅದೇ ವಾತಾವರಣ ಇತ್ತು, ಸಾಧಾರಣ ಮಳೆ ಅಂತ ಹೇಳ್ತಿದ್ದಾರೆ. ಉಡುಪಿಯ ಸಿದ್ದಾಪುರ ಮತ್ತು ಕಾರವಾರದಲ್ಲಿ 12 ಸೆಂಟಿಮೀಟರ್ ಮಳೆ ದಾಖಲಾಗಿದೆ. ಕೊಟ್ಟಿಗೆಹಾರ, ತಲಗುಪ್ಪದಲ್ಲಿ 7 ಸೆಂಟಿಮೀಟರ್ ಮಳೆ ವರದಿಯಾಗಿದೆ. ಜುಲೈ 5ರ ತನಕ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಎಲ್ಲ ಹೆಚ್ಚಾಗಬಹುದು ಅಂತ. ಹೀಗಾಗಿ ತುರ್ತು ಸಹಾಯಕ್ಕಾಗಿ ಸಹಾಯವಾಣಿಗಳನ್ನೆಲ್ಲ ಸಂಪರ್ಕ ಮಾಡಿ ಮಳೆಯ ಪ್ರಮಾಣ ಇನ್ನು ಮೇಲೆ ಜಾಸ್ತಿ ಆಗ್ಬೋದು ಅಂತ. ಅಂದರೆ ಜೂನ್ ತಿಂಗಳಲ್ಲಿ ವಿಪರೀತವಾದಂತಹ ಮಳೆ ಕೊರತೆಯನ್ನು ನಾವೆಲ್ಲ ಅನುಭವಿಸಿದ್ವಿ. ಒಣ ಹವೆ ಇತ್ತು ಜೂನ್ ತಿಂಗಳಲ್ಲಿ, ಒಂದು ಹನಿಯೂ ಕೂಡ ಮಳೆ ಆಗಿರಲಿಲ್ಲ. ಇದೀಗ ಅದರ ಪ್ರಮಾಣ ಜಾಸ್ತಿ ಆಗ್ಬೋದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ.